ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ನೋಡಿ, ಕೆಲವೊಂದು ವಾರಗಳಲ್ಲಿ ಕೆಲವೊಂದು ತಿಥಿಗಳು, ಕೆಲವೊಂದು ನಕ್ಷತ್ರಗಳು ಬಂದಾಗ ಅದೇ ಭಗವಂತ ಅನ್ನುವ ವರವೂ ಕೊಡದೆ, ಶಾಪವೂ ಕೊಡದೆ, ಅವಕಾಶಗಳು ಕೊಡ್ತಾನೆ ಅಂತ ಏನು ಹೇಳ್ತಾರೋ ಅದರ ಪ್ರಕಾರ ಒಂದು ಅವಕಾಶಗಳು ಕೊಡ್ತಾನೆ. ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಯಾರೋ ಒಬ್ಬರು ಒಳ್ಳೆಯವರು ನಿಮಗೆ ಸಿಗ್ತಾರೆ. ಇದೊಂದು ರೆಮಿಡಿ ಮಾಡಿಕೊಂಡ್ರೆ ಅದ್ಭುತವಾಗಿರತಕ್ಕದ್ದು. ಅಥವಾ ವಧುವಿಗೆ ಒಳ್ಳೆ ವರ ಸಿಗ್ತಾನೆ, ವರನಿಗೆ ಒಳ್ಳೆ ವಧು ಸಿಗುವಂಥದ್ದು, ಒಂದು ಮಿರಾಕಲ್ ನಡೆದು ಹೋಗುವಂಥದ್ದು ಈ ದಿವಸ ಇರುತ್ತೆ. ಎಲ್ಲಾದರೂ ಸಪ್ತಮಾತ್ರಕ್ಕೆ ದೇಗುಲ ಇದ್ದರೆ ಅಲ್ಲಿಗೆ ಹೋಗಿ ಬರುವಂಥದ್ದು, ನಿಮ್ಮ ಕೈಯಲ್ಲಿ ಖುಷಿಯಿಂದ ಆಗುವ ಸೇವೆಯನ್ನು ಮಾಡುವಂಥದ್ದು, ಜೊತೆಗೆ ಅಲ್ಲಿ ಪುಷ್ಪಗಳಿಂದ ಅರ್ಚಿಸುವಂಥದ್ದು ಬಹಳ ಪ್ರಮುಖವಾಗಿರತಕ್ಕಂಥದ್ದು. ಈ ದಿವಸ ನೀವು ಸಕ್ಕರೆಯನ್ನು ಪುಡಿ ಮಾಡಿಕೊಂಡು ಬಲಗೈಯಲ್ಲಿ ಇಟ್ಟುಕೊಂಡು ಹೀಗೆ ನಿಮ್ಮ ಮೂಗಿನ ನೇರಕ್ಕೆ ಹೀಗೆ ಓಂ ಸಪ್ತಮಾತೃಕಾಯೇ ನಮಃ, ಸಪ್ತಮಾತೃಕಾಯೇ ನಮಃ ಅಂತ ಮಂತ್ರ ಹೇಳ್ಕೊಳ್ತಾ ನಿಮ್ಮ ಮೂಗಂದ್ರೆ ಅದ್ರ ಏನ್ ಮಾಡ್ಬೇಕಂದ್ರೆ ಸ್ಮೆಲ್ ನೋಡ್ತಾ ಜಿಗ್ರಾಣಿಸುವುದು ಅಂತ ಹೇಳ್ತಾನೆ. ಹಾಗೆ ಮಾಡ್ತಾ ಇರುವೆಗಳಿಗೆ ಹೀಗೆ ಹಾಕುವಂಥದ್ದು ಅಥವಾ ಅನ್ನದಾನವನ್ನ ಮಾಡುವಂಥದ್ದು. ಮತ್ತು ಶ್ರೇಷ್ಠ ಅಂತಂದ್ರೆ ಈ ಪೂರ್ವಾಷಾಢ ನಕ್ಷತ್ರ ಮಂಗಳವಾರ ದಿವಸ ಬಿದ್ದಾಗ ಆ ನಕ್ಷತ್ರಕ್ಕೆ ಶುಕ್ರದೇವರು ಅಧಿದೇವತೆ ಆಗಿರೋದ್ರಿಂದ ಮಂಗಳವಾರ ಬಿದ್ದಿರೋದ್ರಿಂದ ಅನ್ನಪೂರ್ಣ ಸ್ತೋತ್ರ ಓದ್ತೀನಿ ಅಂತಂದ್ರೆ ಏನು ಅಂತಂದ್ರೆ ಒಂದು ನೀವು ಊಹೆಯೂ ಮಾಡಿರಲ್ಲ ಅಂತ ಮಿರಾಕಲ್ ನಡೆದು ಹೋಗುವ ಸಾಧ್ಯತೆ ಶಕ್ತಿ ಇದೆ. ಗುರುಗಳೇ, ಒಂದು ಕ್ಷೇತ್ರಕ್ಕೆ ಹೋಗಿ ಬರ್ತೀನಿ, ನನಗೆ ಸಾಧ್ಯ ಆದಷ್ಟು ಒಂದಷ್ಟು ಹಣದ ಸೇವೆಯನ್ನ ಆ ಅನ್ನದಾನಕ್ಕೆ ಮಾಡಿ ಬರ್ತೀನಿ ಅಂತ ಹೇಳ್ತಾ ಮಾಡ್ಕೊಳ್ಳಿ. ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನ ತಾವು ಮುಂದುವರಿಸ್ತಾ ನೀವು ಮುಂದುವರೆದು ನೀವು ಹೇಳುವಂಥದ್ದು ನಾನು ಒಂದು ಶ್ಲೋಕ ಹೇಳಿರ್ತೀನಿ, ನೀವು ಮತ್ತು ಉಳಿದ ಭಾಗವನ್ನ ಹೇಳಲೂಬಹುದು ಅಥವಾ ಈ ಒಂದೇ ಶ್ಲೋಕವನ್ನ ನೀವು ಹೇಳುವಂಥದ್ದು ಕೇಳಿಸ್ಕೊಳ್ಳುವಂಥದ್ದು. ನಿತ್ಯಾನಂದಕರೇ ವರಾಭಯಕರೇ ಸೌಂದರ್ಯ ರತ್ನಾಕರೇ ನಿರ್ದೋತಾಖಿಲ ಘೋರ ಪಾವನಕರೇ ಪ್ರತ್ಯಕ್ಷ ಮಾಹೇಶ್ವರೇ ಪ್ರಾಲೇಯಾಚಲ ವಂಶ ಪಾವನಕರೇ ಕಾಶೀಪುರಾಧೀಶ್ವರೇ ಭಿಕ್ಷಾನ್ ದೇಹಿ ಕೃಪಾವಲಂಬನಕರೇ ಮಾತಾನ್ನಪೂರ್ಣೇಶ್ವರಿ ಭಿಕ್ಷಾನ್ ದೇಹಿ ಕೃಪಾವಲಂಬನಕರೇ ಮಾತಾನ್ನಪೂರ್ಣೇಶ್ವರಿ. ನೀವು ಹೆಂಗ್ ಬೇಕೋ ಅದ್ಭುತ ರಾಗಗಳನ್ನ ಎಷ್ಟು ಖುಷಿಯಿಂದ ಹೇಳ್ತೀರೋ ಅಷ್ಟು ಖುಷಿಯಿಂದ ಅನ್ನದ ಪಾತ್ರೆ ಕೈಲಿ ಹಿಡ್ಕೊಂಡು ಸೌಟ್ ಹಿಡ್ಕೊಂಡು ಬಂದ್ಬಿಡ್ತಾಳೆ ನಿಮಗೆ ಬಡಿಸಕ್ಕೆ, ಶಿವನಿಗೆ ಬಡಿಸ್ತಾಳಲ್ಲ ಹಾಗೆ ಅಂತಹ ಅನ್ನಪೂರ್ಣೇಶ್ವರಿಯ ಸ್ತೋತ್ರವನ್ನ ಖುಷಿಯಾಗಿ ತುಂಬಾ ಸಂಗೀತ ಬರೋರ ರಾಗವಾಗಿ ಹಾಡುತ್ತಾರೆ. ಅಂತಹ ಆ ಸ್ತೋತ್ರವನ್ನ ಹಾಡೋ ಮುಖಾಂತರ ಅಮ್ಮನನ್ನ ಕುಣಿದಾಡಿಸ್ತಾ ಅನ್ನದಾನವನ್ನ ಮಾಡಿ ನಿಮ್ಗೆ ಯಾವ ಜೀವನ ಕಾಲ ಕೂಡ ನಿಮ್ಮನ್ನ ಕರುಣಿಸ್ತಾಳೆ. ಶಿವಂಬಯ್ಯ ಒಳಿತಾಗಲಿ.